ಸಕ್ಕರೆ ನಗರಿ ಮಂಡ್ಯದಲ್ಲಿ ಹೆಚ್ಚಾಯಿತು ಕುರಿಗಳ್ಳರ ಹಾವಳಿಗೆ ಮಂಡ್ಯ ಜಿಲ್ಲೆಯ ರೈತರು ಹೈರಾಣಾಗಿದ್ದಾರೆ. ರೈತರ ಪಶುಗಳನ್ನು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇರುವಂತಹ ತಂಡ ಒಂದೇ ರಾತ್ರಿ ಇನ್ನು 2 ಕಡೆ 25 ಕುರಿಗಳನ್ನು ಕಳ್ಳರ ಗ್ಯಾಂಗ್ ಕದ್ದೊಯ್ದಿದೆ. ಕೆಆರ್ಪೇಟೆಯ 2 ಕಡೆ ಲಕ್ಷಾಂತರ ಮೌಲ್ಯದ ಕುರಿಗಳು ಕಳ್ಳತನವಾಗಿದ್ದು ಕೋಡಿಮಾರಹಳ್ಳಿಯಲ್ಲಿ 12, ಗಡುಗನಹಳ್ಳಿಯಲ್ಲಿ 13 ಕುರಿಗಳು ಕಳವಾಗಿದ್ದು ಸತ್ಯಪ್ಪಗೆ ಸೇರಿದಂತಹ 12, ದೇವರಾಜುಗೆ ಸೇರಿದಂತಹ 13 ಕುರಿಗಳು ಕಳ್ಳತನವಾಗಿದೆ. ಇನ್ನು ಕೆಆರ್ಪೇಟೆ ಕಿಕ್ಕೇರಿ ಠಾಣೆಯಲ್ಲಿ ಪ್ರತ್ಯೇಕವಾಗಿ ಪ್ರಕರಣಗಳು ದಾಖಲಾಗಿದೆ. ಕೆಪೇಟೆ ತಾಲೂಕು ಕಿಕ್ಕೇರಿ ಹೋಬಳಿ ಕೋಡಿಮಾರಹಳ್ಳಿ ಗ್ರಾಮದ ಶಿವರಂಗೇಗೌಡ ಮಗ ಆದ ನಾನು ಸತೀಶ್ ಇದೇ ಕುರಿಗಳನ್ನು ನಂಬಿಕೊಂಡು ಸುಮಾರು ಹಲವಾರು ವರ್ಷಗಳಿಂದ ನಾನು ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೆ. ರಾತ್ರಿ ಬಂದು ಕಳ್ಳರು 2 ಮನೆಯನ್ನು ಬೀಗ ಹೊರಗಡೆ ಚಿಲ್ಕ ಹಾಕಿ 9 ಟಗರು 3 ಗಬ್ಬದ ಕುರಿ ಕದ್ದು ಹೊಡ್ಕೊಂಡು ಹೋಗಿದ್ದಾರೆ. ಈ ಮೂಲಕ ದಯವಿಟ್ಟು ಕಳ್ಳರನ್ನ ಹಿಡಿದು ಬಂದು ನಮ್ಗೆ ಒಂದು ಪರಿಹಾರ ಇಟ್ಕೊಳ್ಬೇಕು. ಇದರಿಂದಲೇ ನಾವು ಜೀವನ ಸಾಗಿಸ್ತಾ ಇರೋದು. ಕನಿಷ್ಠ 2.25 ಲಕ್ಷ ರೂಪಾಯಿ ನನಗೆ ಲಾಸ್ ಆಗಿದೆ. ನಾವು ಅದರಿಂದಲೇ ನಾವು ಸಂಸಾರ ಜೀವನ ಸಾಗಿಸ್ತಾ ಇರೋದು. ಈ ಮುಖಾಂತರ ಇವರು ಕಳ್ಳತನ ಮಾಡ್ಕೊಂಡು ಈ ಕೆಲಸ ಮಾಡಿಬಿಟ್ಟವ್ರು. ಪ್ರಾಣಹತ್ಯೆ ಮಾಡ್ಕೊಳ್ಳುವಂತ ಸಂಭವ, ಇನ್ನು ಬೇರೆ ಏನು ದಾರಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕ್ರಮವಾಗಿ ತನಿಖೆ ಮಾಡಿ ಇದಕ್ಕೆ ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮರಳಿ ಗ್ರಾಮದ ಸತ್ಯಪ್ಪನವರ ಇವರು ಒಂದು 10 ರಿಂದ 15 ವರ್ಷಗಳಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ರು. ನನಗೆ ಗೊತ್ತು, ನಾನು ಕಂಡಿದ್ದು ಮಾಡ್ತು. 10-15 ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ರು. ರಾತ್ರಿ ಒಂದು 11:30-12 ಗಂಟೆ ಸಮಯದಲ್ಲಿ ಬಂದ್ಬಿಟ್ಟು ಇವರು ಒಂದು 10 ರಿಂದ 12 ಕುರಿಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ತಾಲೂಕಿನಲ್ಲಿ, ಅದರಲ್ಲೂ ನಮ್ಮ ಕಿಕ್ಕೇರಿ ಹೋಬಳಿಲಿ ಇತ್ತೀಚೆಗೆ ಒಂದು 6 ರಿಂದ 7 ತಿಂಗಳಿಂದ ಈಚೆಗೆ ರಾಮನಹಳ್ಳಿದ ಒಂದು ಘಟನೆ ನಡೆದಿತ್ತು. ಈಗ ಕೋಡಿಮಾರಹಳ್ಳಿ ಥರ ಆಗಿತ್ತು. ದಯವಿಟ್ಟು ಇದನ್ನ ನಿಲ್ಲಿಸಬೇಕು. ಇದನ್ನ ನಿಲ್ಲಿಸೋ ಕಡೆ ಪೊಲೀಸ್ನವ್ರು ಹೆಚ್ಚಿನ ಕ್ರಮ ಕೈಗೊಳ್ಬೇಕು. ಮತ್ತೆ ಇನ್ನೊಂದೇನು ಅಂತಂದ್ರೆ, ರಾತ್ರಿ ಬೀಟ್ ಏನಿದೆ ಅದನ್ನ ಹೆಚ್ಚು ಮಾಡ್ಕೊಡ್ಬೇಕು. ರಾತ್ರಿ ಬೀಟ್ ಹೆಚ್ಚಾದ್ರೆ ಕಳ್ಳರ ಕಾಕರು ಸ್ವಲ್ಪ ಭಯ ಪಡ್ತಾರೆ. ಆ ಥರ ಹೆಚ್ಚು ಮಾಡೋದ್ರಿಂದ ಹೆಚ್ಚು ಮಾಡಿ ಇವ್ರಿಗೆ ನಮ್ಮ ಸತ್ಯಪ್ಪನವ್ರಿಗೆ ಹೋಗಿರೋ ನಷ್ಟಗಳನ್ನ ಸ್ವಲ್ಪ ತುಂಬಿಕೊಡ್ಬೇಕು. ಈ ಕಡೆ ಮತ್ತೆ ನಮ್ಮ ತಾಲೂಕು ಆಡಳಿತ ಅನ್ನೋದು ಏನೈತೆ ಅದು ಈ ಕಡೆ ಬಗೆಹರಿಸಿ ಇವರಿಗೆ ನಮ್ಮ ಸತ್ಯಪ್ಪನವ್ರಿಗೆ ನ್ಯಾಯ ದೊರಕಿಸ್ಕೊಡೋ ಕಡೆ ಒಂದು ಸೂಕ್ತ ಕ್ರಮ ಕೈಗೊಳ್ಬೇಕು. ಅಕ್ಕಿಯಾಬಳ ಹೋಬಳಿ ಆಲಂಬಡಿಕಲ್ ಪಂಚಾಯತಿ ಗುಡಂಗಳಿ ಗ್ರಾಮ. ನಾವು ಪೂರ್ವಜರ ಕಾಲದಿಂದಲೂ ನಾವು ಕುರಿ ಸಾಗಾಣಿಕೆ ಮಾಡ್ತಿರೋದು. ಇವತ್ತು ನಿನ್ನೆ ರಾತ್ರಿ ನಮಗೆ ನಮ್ಮ ಮನೆಯಿಂದ 16 ಕುರಿ ಇದ್ದು ಸಾಲ ಮಾಡಿ ಹೆಂಗೋ ಕುರಿ ಸಾಕಾಣಿಕೆ ಮಾಡಿದ್ದು. ಅದರಲ್ಲಿ ಒಂದು 7 ಟಗರು ಒಳ್ಳೆ ಟಗರಿದ್ದು. ಆ ಟಗರುಗಳು ಸಮೇತ ಒಟ್ಟು 13 ಕುರಿ ಕಿಡಿಗಡಿಗಳು ಹೊತ್ಕೊಂಡು ಹೋಗಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ನಮಗೆ ಅದೇ ಆರಂಭ ಆಗಿತ್ತು. ಇದನ್ನು ನೆನೆಸ್ಕೊಂಡು ನಿಜವಾಗ್ಲೂ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಾವು ತುಂಬ ಬಡವರು, ಆದರೆ ಕಿಡಿಗಡಿಗಳು ಈ ರೀತಿ ಮಾಡಿದ್ದಾರೆ. ಇನ್ನು 3 ಕುರಿ ಬಿಟ್ಟು ಇನ್ನು 13 ಕುರಿ ಹೊತ್ಕೊಂಡು ಹೋಗಿದ್ದಾರೆ. ಸುಮಾರು ಇಲ್ಲ ಅಂದರೂ ಏನಿಲ್ಲ ಅಂದರೂ ಒಂದು 2-2.5 ಲಕ್ಷ ನಮಗೆ ಹಾನಿ ಆಗೈತೆ. ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮಗೆ ಪರಿಹಾರ ಕೊಡಿ, ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಪೊಲೀಸ್ ಮೆಟ್ಲು ಹತ್ತಿದ್ದೀವಿ. ಅವರಲ್ಲೂ ಬೇಡ್ಕೊಂಡಿದ್ದೀವಿ. ಅವರು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ದಯವಿಟ್ಟು ಈ ಮೂಲಕ ನಮಗೆ ನ್ಯಾಯ ಒದಗಿಸ್ಕೊಡಿ ಅಂತ ಕೇಳ್ತಾ ಇದ್ದೀನಿ.